ತಂದಾನೇ ನನಿತಾನ. ಬರವನ್ನೇ ಹಾಸಿ ಹೊದ್ದುಕೊಂಡಿರುವ ರಾಜ್ಯದ ಬಳ್ಳಾರಿ ಹಾಗೂ ಸುತ್ತಮುತ್ತಲ ಪ್ರದೇಶದ ಕೃಷಿಕರಿಗೆ ಒಣಭೂಮಿ ಕೃಷಿ ನಿಜಕ್ಕೂ ದುಸ್ತರವಾಗಿದೆ. ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿರುವ ಮಳೆ, ಅಸಮರ್ಪಕ ಹಂಚಿಕೆ, ಸಾಂಪ್ರದಾಯಿಕ ಬೆಳೆಗಳಿಂದ ನಿರೀಕ್ಷಿತ ಇಳುವರಿ ದೊರೆಯದೆ ನಿಜಕ್ಕೂ ಕೃಷಿಕರು ಕಂಗಾಲಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿಯೂ ಈ ಭಾಗದ ಕೃಷಿಕರಿಗೆ ಬಳ್ಳಾರಿಯ ಕೇಂದ್ರೀಯ ಭೂ ಮತ್ತು ಜಲ ಸಂರಕ್ಷಣಾ ಸಂಶೋಧನಾ ಕೇಂದ್ರ ಹೊಸ ಭರವಸೆ ಮೂಡಿಸಿದೆ. ಬಹುತೇಕ ಹಿಂಗಾರು ಬೆಳೆಗಳ ಮೇಲೆ ಅವಲಂಬಿತವಾಗಿರುವ ಕಪ್ಪು ಮಣ್ಣಿನ ಈ ಪ್ರದೇಶದಲ್ಲಿ ಬಿದ್ದ ಮಳೆ ನೀರಿನ ಸಂರಕ್ಷಣೆ, ಬಳಕೆ ಹಾಗೂ ಪರ್ಯಾಯ ಬೆಳೆ ಯೋಜನೆಗಳನ್ನು ರೂಪಿಸುವ ಮೂಲಕ ಈ ಭಾಗದಲ್ಲಿ ಮತ್ತೆ ಹಸಿರು ಕಂಗೊಳಿಸುವಂತೆ ಮಾಡುವಲ್ಲಿ ಈ ಸಂಸ್ಥೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಮಳೆಯ ಅನಿಶ್ಚಿತತೆ ಪರಿಸ್ಥಿತಿಯಲ್ಲಿಯೂ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಬಿದ್ದ ಮಳೆ ನೀರನ್ನು ಸಂಗ್ರಹಿಸುವ, ಸಮರ್ಪಕವಾಗಿ ಬಳಸುವ ಮೂಲಕ ಲಾಭದಾಯಕ ತೋಟಗಾರಿಕಾ ಬೆಳೆಗಳು, ಅಂತರ ಬೆಳೆಯಾಗಿ ಪರ್ಯಾಯ ಕೃಷಿ ಬೆಳೆಗಳನ್ನು ಕೈಗೊಳ್ಳುವ ಮೂಲಕ ಕೃಷಿಕರಿಗೆ ಸುಸ್ಥಿರ ಆದಾಯದ ಮಾರ್ಗಗಳನ್ನು ಕಲ್ಪಿಸಲಾಗಿದೆ. The system of harvesting runoff water has immense potential in the black soil. ಈ ಭಾಗದ ಮಳೆಯಾಶ್ರಿತ ಪ್ರದೇಶದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ಮಳೆ ನೀರನ್ನ ಚೌಕು ಮಡಿಗಳ ಮೂಲಕ ಇಂಗಿಸುವಿಕೆ ಹಾಗೂ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಂಡು ಮಳೆ ನೀರನ್ನು ಶೇಖರಿಸಿಟ್ಟುಕೊಳ್ಳಲು ಸಾಕಷ್ಟು ಅವಕಾಶಗಳಿದ್ದು, ಇದಕ್ಕೆ ಸೂಕ್ತವಾದ ತಾಂತ್ರಿಕತೆಗಳನ್ನು ಕೇಂದ್ರ ಅಭಿವೃದ್ಧಿಪಡಿಸಿದ್ದು, ರೈತರ ಜಮೀನುಗಳಲ್ಲಿಯೇ ಈ ಪ್ರಾತ್ಯಕ್ಷಿಕೆಗಳನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ. ಕೃಷಿ ಹೊಂಡಗಳ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಈ ಭಾಗಕ್ಕೆ ಸೂಕ್ತವಾದ ತೋಟಗಾರಿಕಾ ಬೆಳೆಗಳನ್ನು ಸಹ ಇಲ್ಲಿ ಬೆಳೆಯಲಾಗಿದೆ. ಇದರಿಂದ ರೈತರಿಗೆ ಆರ್ಥಿಕವಾಗಿ ಹೆಚ್ಚು ಲಾಭಕರವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಒಟ್ಟು ಮಳೆ ಮತ್ತು ಮಳೆಯ ಸ್ಪ್ರೆಡ್ ಕಡಿಮೆ ಆಗ್ತಾ ಇದೆ. ಅದರಿಂದ ನೀರು ಮತ್ತು ಮಣ್ಣು ಸಂರಕ್ಷಣೆದು ಭಾಳ ಇಂಪಾರ್ಟೆಂಟ್ ಅನ್ನೋದು, ಭಾಳ ಮುಖ್ಯ ಅನ್ನೋದು ರೈತರಿಗೆ ಇತ್ತೀಚಿನ 4-5 ವರ್ಷ ನಮಗೆ ಡ್ರಾಟ್ ಆಯಿತು. ಹಾಗಾಗಿ ರೈತರಿಗೆ ಭಾಳ ಅನುಭವ ಆಗಿದೆ. ಅದರಿಂದ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ, ಮೊದಲನೇದಾಗಿ ನೀರನ್ನು ಮಳೆ ನೀರನ್ನು ಸಂರಕ್ಷಣೆ ಮಾಡಲು ಒಡ್ಡು ಹಾಕ್ತೇವೆ. ಒಡ್ಡುದಿಂದ ಹೆಚ್ಚಿಗಾದ ನೀರನ್ನು ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡಿ, ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡಿದ ನೀರನ್ನು ಮೊದಲಿನ ಕಾಲದಲ್ಲಿ ನಾವು ಬೆಳೆಗೆ ಉಪಯೋಗ ಮಾಡ್ತಾಯಿದ್ವಿ. ಆ ಬೆಳೆಗೆ ಉಪಯೋಗ ಮಾಡ್ತಾ ಇದ್ದ ನೀರು ಸ್ವಲ್ಪ 1 ಅಥವಾ 2 ಎಕರೆ ಬೆಳೆಗೆ ಅಷ್ಟೇ ನಾವು ಉಪಯೋಗ ಮಾಡ್ಬೋದು, ಇಳುವರಿ ಸ್ವಲ್ಪ ಜಾಸ್ತಿ ಪಡ್ಕೋಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹಾರ್ಟಿಕಲ್ಚರ್ದಿಂದ ಹೊಸ ಬೆಳೆಗಳು, ಹೊಸ ತಳಿಗಳು, ಈ ಪೊಮೊಗ್ರನೇಟ್ನಲ್ಲಿ ಗಣೇಶ ತಳಿ ಬಂದಿದೆ, ಹಾಗೆ ಲಿಂಬು, ಬೇರೆ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ ಬೆಳೆಯೋದರಿಂದ ನಮಗೆ ರೈತನ ಲಾಂಗ್ ರನ್ನಲ್ಲಿ, ಇತ್ತೀಚೆಗೆ ಇವನ್ನು ಲೇಬರ್ದು ಕಡಿಮೆ ಆಗ್ತಾಯಿದೆ, ಲಾಂಗ್ ರನ್ನಲ್ಲಿ ರೈತರಿಗೆ ಭಾಳ ಅನುಕೂಲ ಆಗ್ತದೆ, ಅವನ ಇನ್ಕಮ್ಮು ಜಾಸ್ತಿ ಆಗ್ತದೆ. ಅದ್ರ ಸಲುವಾಗಿ ನೀರು ಬಂದದ್ದನ್ನು ನಾವು ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡಿ ಅದನ್ನು ಡ್ರಿಪ್ ಇರಿಗೇಷನ್ ಮುಖಾಂತರ ಇಲ್ಲಿ ಬೇರೆ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ ಆದ ಪೊಮೊಗ್ರನೇಟು, ಗಣೇಶ ವೆರೈಟಿ ಅಥವಾ ಲಿಂಬು ಕೊಡ್ಬೋದು, ಅಥವಾ ಕ್ರಿಕೆಟ್ ಬಾಲ್ ವೆರೈಟಿ ಸಪೋಟದಲ್ಲಿ ಕೊಟ್ಟಿದ್ದೇವೆ. ಹಾಗಾಗಿ ಆ ನೀರನ್ನು ಚೆನ್ನಾಗಿ ಜಾಸ್ತಿ ಉಪಯೋಗ ಮಾಡಿ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತಾರೆ, ನೀರನ್ನು 1 ಹನಿ ನೀರಿಗೆ ಅಥವಾ 1 ಯೂನಿಟ್ ನೀರಿಗೆ ಜಾಸ್ತಿ ಇಳುವರಿ ಬರುವಂಥ ನಾವು ಪ್ರಯೋಗ ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಸಂಶೋಧನೆಯನ್ನು ಇಲ್ಲಿ ರೈತರ ಹೊಲದಲ್ಲಿ ಅಳವಡಿಸ್ತಾ ಇದ್ದೇವೆ. ಈ ಭಾಗದ ಸಾಂಪ್ರದಾಯಿಕ ಬೆಳೆ ಕಡಲೆ. ಈ ಬೆಳೆಯ ನಿರಂತರ ಕೃಷಿ ಹಲವು ಸಮಸ್ಯೆಗಳನ್ನು ಒಡ್ಡಿದ್ದು ಇಳುವರಿ ಕುಂಠಿತವಾಗಿದ್ದು, ಈ ಬೆಳೆ ಹಲವು ರೋಗಗಳಿಗೂ ತುತ್ತಾಗುತ್ತಾ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ಕೃಷಿಕರಿಗೆ ಪರ್ಯಾಯ ಬೆಳೆಗಳನ್ನು ಸಂಸ್ಥೆ ಶಿಫಾರಸು ಮಾಡಿದ್ದು, ಈ ಬೆಳೆಗಳು ಕೃಷಿಕರಲ್ಲಿ ಹೊಸ ಭರವಸೆ ಮೂಡಿಸಿವೆ. ಒಣಭೂಮಿಯಲ್ಲಿ ನಾವು ತೋಟಗಾರಿಕೆಯನ್ನು ಮತ್ತು ಬೆಳೆಗಳನ್ನು ಕೂಡ ಬೆಳೆಸಿ ಈ ಕಾರ್ಯಕ್ರಮವನ್ನು 3 ಅಂಗಗಳಾಗಿರ್ತವೆ. ಒಂದು ಬಂದು ನೀರಿನ ಸಂಗ್ರಹಣೆ ಮಾಡಬೇಕು ಮತ್ತು ತೋಟಗಾರಿಕೆಯನ್ನು ಮಾಡಬೇಕು. ತೋಟಗಾರಿಕೆ ಅದ್ರ ಮೇಲೆ ಮೈಕ್ರೋ ಇರಿಗೇಷನ್ನು
ಉಪಯೋಗಿಸಿಕೊಂಡು ಬೆಳೆಗಳು ಮತ್ತು ತೋಟಗಾರಿಕೆಗಳನ್ನು ನಾವು ಇದರಿಂದ ಉಪಯೋಗಿಸಬೇಕಂತಂದು ಒಂದು ಕಾರ್ಯಕ್ರಮವನ್ನು ಈ 3 ಅಂಗಗಳನ್ನು ಏಕೀಕೃತವಾಗಿ ಇಲ್ಲಿ ಮಾಡಿದ್ದೇವೆ. ಇದನ್ನು ಬ್ಲ್ಯಾಕ್ ಸಾಯಿಲ್ಸ್ನಲ್ಲಿ ಒಂದು 500 ಮಿಲಿಮೀಟರ್ ಆಫ್ ರೈನ್ ವರ್ಷಪಾತ ಇತ್ತಪ್ಪ ಅಂತಂದರೆ 500 ಕ್ಯೂಬಿಕ್ ಮೀಟರ್ಸ್ವರೆಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಅರ್ಧ ಭಾಗವನ್ನು ನಾವು ನೀರು ಸಂಗ್ರಹಣೆ ಮಾಡಿಕೊಂಡು ಅರ್ಧ ಭಾಗದಷ್ಟು ನಾವು ಒಂದು ಕೃಷಿ ಹೊಂಡದ ಸಂಗ್ರಹಣೆ ಸಲುವಾಗಿ ಒಂದು ಕೆಪಾಸಿಟಿ ನಾವು ಮಾಡ್ಕೋಬೋದು. ಸಾಮಾನ್ಯವಾಗಿ 1 ಹೆಕ್ಟೇರ್ಗೆ ನಾವು ರೆಕಮೆಂಡೇಷನ್ ಮಾಡೋದಲ್ಲ, ಕನಿಷ್ಠ ಅಂತಂದರೆ ಒಂದು 5 ಹೆಕ್ಟೇರು 10 ಹೆಕ್ಟೇರು 5 ಹೆಕ್ಟೇರ್ಗಾದರೆ ಸುಮಾರು 1000 ಕ್ಯೂಬಿಕ್ ಮೀಟರನ್ನು ನಾವು ನೀರು ಸಂಗ್ರಹಣೆ ಮಾಡ್ಬೋದು. 10 ಹೆಕ್ಟೇರ್ಗಾದರೆ 1600 ನೀರನ್ನು ನಾವು ಸಂಗ್ರಹಣೆ ಮಾಡ್ಬೋದು. ಅರ್ಧದಷ್ಟು ಮಾತ್ರನೇ ಸಂಗ್ರಹಣೆ ಮಾಡ್ಕೊಂಡ್ರೂ ಕೂಡ ಸಾಕು. ಅದು 2ರಿಂದ 3 ಪರ್ಯಾಯಗಳಾಗಿ ನಾವು ಡ್ರಿಪ್ ಇರಿಗೇಷನ್ ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ನೀರು ಸಂಗ್ರಹಣೆ ಮಾಡುವಾಗ ಈ ಕೃಷಿ ಹೊಂಡಗಳನ್ನು ಸಾಮಾನ್ಯವಾಗಿ ಕ್ಯಾಚ್ಮೆಂಟ್ ಏರಿಯಾ ಜಲಾನಯನ ಪ್ರದೇಶದಿಂದ ತಗೊಂಬರ್ತೇವೆ. ಕನಿಷ್ಠ ಅಂತಂದರೆ ಒಂದು 5 ಹೆಕ್ಟೇರ್ ಆದರೂ ಜಲಾನಯನ ಪ್ರದೇಶದಲ್ಲಿ ಇರಲೇಬೇಕಾಗುತ್ತದೆ. ಅದರಿಂದ 5 ಹೆಕ್ಟೇರ್ಲಿಂದ ನಮಗೆ 2600 ಕ್ಯೂಬಿಕ್ ಮೀಟರ್ಸ್ ನಮಗೆ ಬರ್ತಾಯಿದ್ರೆ ಅದರಲ್ಲಿ 1200ವರೆಗೆ ನಾವು ನೀರು ಸಂಗ್ರಹಣೆ ಮಾಡ್ಕೋಬೋದು. ಕೆಪಾಸಿಟಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ಒಂದು ನೀರುಗಾಲುವೆಯಿಂದ ನೀರು ಬರ್ತಾ ಇದ್ದದ್ರನ್ನು ನೀರುಗಾಲುವೆ ಬಗಲದಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಒಂದು ಚೌಕ ರೂಪದಲ್ಲಿ ಮಾಡ್ಕೋಬೋದು. ಚೌಕ ರೂಪದಲ್ಲಿ ಮಾಡ್ಕೊಂಡು ಈ ಕೃಷಿ ಹೊಂಡ ನೋಡ್ಕೊಂಡ್ರೆ ನಾವು 26 ಮೀಟರು ಅಗಲ ಮೇಲೆ ಭಾಗದಲ್ಲಿ, ಕೆಳಗೆ ಭಾಗದಲ್ಲಿ ಬಾಟಮ್ನಲ್ಲಿ 23 ಮೀಟರ್ ಅಗಲವಾಗಿ ನಾವು ಒಂದು ಚೌಕ ರೂಪದಲ್ಲಿ ಕೃಷಿ ಹೊಂಡವನ್ನು ಮಾಡಿದ್ದೇವೆ. ಇದರಲ್ಲಿ ನಾವು 2200ರಿಂದ 2400 ಕ್ಯೂಬಿಕ್ ಮೀಟರ್ವರೆಗೆ ನೀರು ಸಂಗ್ರಹ ಮಾಡಿದೆ. 1 ಕ್ಯೂಬಿಕ್ ಮೀಟರ್ ಅಂತಂದರೆ 1000 ಲೀಟರ್, ಅದಕ್ಕೆ 1,15,000 ರೂಪಾಯಿ ಮಾಡಿದ್ದೇವೆ. ಅದನ್ನು ನಾವು ಬೇಗನೆ ಅದರಲ್ಲಿ ಒಂಡು ಕೂಡಬಾರ್ದಂತಂದು ನಾವು ಆ ನೀರುಗಾಲುವೆ ಬಗಲದಲ್ಲೇ ಮಾಡಿದ್ದೇವೆ. ಅದರಲ್ಲಿಂದ ನಾವು ಡ್ರಿಪ್ ಇರಿಗೇಷನ್ ಇಟ್ಟು ಆ ಡ್ರಿಪ್ ಇರಿಗೇಷನ್ಲಿಂದ ಸುಮಾರು 2 ಹೆಕ್ಟೇರ್ನಲ್ಲಿ ನಾವು ತೋಟಗಾರಿಕೆಯನ್ನು ಬೆಳೆಸ್ಕೊಂಡಿದ್ದೇವೆ. ಈ ತೋಟಗಾರಿಕೆಯಲ್ಲಿ 1100 ಪೊಮೊಗ್ರನೇಟು, 600 ಸಪೋಟ, ಒಂದು 550ರಿಂದ 600 ನಿಂಬು ಗಿಡವನ್ನು ಬೆಳೆಸಿದ್ದೇವೆ. ಇಲ್ಲಿ ಅಂತರ ಬೇಸಾಯದಲ್ಲಿ ನಾವು ಈ ಕಡಲೆಕಾಯನ್ನು ಕೂಡ ಇಲ್ಲಿ ಬೆಳೆಸಿದ್ದೇವೆ. ಮುಂಗಾರಿನಲ್ಲಿ ಬಿದ್ದ ಮಳೆ ನೀರನ್ನು ಚೌಕು ಮಡಿಗಳನ್ನು ನಿರ್ಮಿಸಿ ಸಂಗ್ರಹಿಸಿದ್ದೇ ಆದಲ್ಲಿ ಉತ್ತಮ ಹಿಂಗಾರು ಬೆಳೆ ಸಾಧ್ಯ ಎನ್ನುವ ಸರಳ ತಾಂತ್ರಿಕತೆಯನ್ನು ಸಂಸ್ಥೆ ಈ ಭಾಗದ ಕೃಷಿಕರಿಗೆ ಪರಿಚಯಿಸಿದ್ದು, ಇದರಿಂದ ಉತ್ತಮ ಬೆಳೆ ಪಡೆಯಲಾಗುತ್ತಿದೆ ಎನ್ನುತ್ತಾರೆ ಕೃಷಿಕರು. ಇಲ್ಲಿ ಮುಂಗಾರಿಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ತನಕ ಭೂಮಿಯಲ್ಲಿ ಯಾವ ಬೆಳೆನೂ ಬೆಳೆಯಂಗಿಲ್ಲ. ಹಾಗಾಗಿ ಬಂದ ಮಳೆ ನೀರನ್ನು ಅಲ್ಲೇ ನಾವು ಸಂರಕ್ಷಣೆ ಮಾಡಲು ಚೌಕುಮಡಿ 10 ಮೀಟ್ರ್ ಬೈ 10 ಮೀಟ್ರ್ ಟ್ರ್ಯಾಕ್ಟರ್ದಿಂದ ನಾವು ಚೌಕುಮಡಿಯನ್ನು ಮಾಡ್ತಾಯಿದ್ದೀವಿ. ಚೌಕುಮಡಿ ಮಾಡೋದರಿಂದ ಏನಾಗ್ತದೆ, ಬಂದ ನೀರು ಅಲ್ಲೇ ಸಂರಕ್ಷಣೆ ಆಗುತ್ತೆ. ಇಲ್ಲಿ ಏನಾಗ್ತದೆ, ನಮ್ಮ ಈ ಕಪ್ಪು ಭೂಮಿ ಈ ಪ್ರದೇಶದಲ್ಲಿ 10ರಿಂದ 20% ಮಳೆ ನೀರು ಕೊಚ್ಕೊಂಡು ಹೋಗ್ತಾಯಿದೆ. ಅದನ್ನು ನಾವು ಸಂರಕ್ಷಣೆ ಮಾಡೋದರಿಂದ ಇಲ್ಲಿ ಕನಿಷ್ಠ ಒಂದು 2.5 ಎಕರೆಗೆ ಕನಿಷ್ಠ 5ರಿಂದ 10 ಟನ್ ಒಂದು ವರ್ಷಕ್ಕೆ ಫಲವತ್ತಾದ ಮ್ಯಾಲಿನ ಮಣ್ಣು ಕೊಚ್ಕೊಂಡು ಹೋಗೋದನ್ನು ನಾವು 2ರಿಂದ 5 ಟನ್ಗೆ ಕಡಿಮೆ ಮಾಡಬಹುದು. ಆ ಒಂದು ಉಪದೇಶದಿಂದ ನಾವು ಇಲ್ಲಿ ರೈತರ ಹೊಲದಲ್ಲಿ ಚೌಕುಮಡಿಯನ್ನು ಮಾಡ್ತಾ ಇದ್ದೀವಿ. ಒಂದನೇದು ಚೌಕುಮಡಿ ಮಾಡೋದ್ರಿಂದ ಅಲ್ಲೇ ನೀರು ಸಂರಕ್ಷಣೆ ಆಗಿ ನಮ್ಮ ಹಿಂಗಾರಿಯಲ್ಲಿ ಜಲ್ದಿ ಬಿತ್ತನೆ ಮಾಡಬಹುದು. ಆ ಚೌಕುಮಡಿ ಮುಖ್ಯವಾಗಿ ಕಡಿಮೆ ಮಳೆ ಬಂದ ವರ್ಷ ಭಾಳ ಅನುಕೂಲ ಆಗ್ತದೆ. ಎರಡನೇದಲ್ಲಿ ಏನಾಗ್ತಂದರೆ, ಈ ನಮ್ಮ ಪ್ರದೇಶದಲ್ಲಿ ಬಿತ್ತನೆ ಬೀಜ ಜಾಸ್ತಿ ಅಳವಡಿಸ್ತಾ ಇದ್ದಾರೆ. 50ರಿಂದ 60 kg ಒಂದು ಎಕರೆಗೆ ಬೀಜ ಹಾಕ್ತಾ ಇದ್ದಾರೆ. ಅದು ಬಿಟ್ಟು ರೈತರು 25ರಿಂದ 35 kg ಬೀಜ ಹಾಕಿದರೆ ಈ ಕಡಿಮೆ ನಾವು ತೇವಾಂಶ ನೋಡಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೈತಿ, ನಮಗೆ ಒಂದೇ ಗಿಡ ಈಗ ಜಾಸ್ತಿ ಬೀಜ ಹಾಕೋದ್ರಿಂದ ಬೆಳೆ ಬೆಳಿತೈತಿ. ಬಟ್ ನಮಗೆ ಯಾವಾಗ ಹೂವು ಬಿಡೋ ಟೈಮ್ನಲ್ಲಿ ಭೂಮಿಯಲ್ಲಿ ಅದ್ರ ನೀರು ಇರೋಂಗಿಲ್ಲ, ಸಾರಾಂಶ ಇರೋಂಗಿಲ್ಲ, ಗೊಬ್ಬರ ಇರೋಂಗಿಲ್ಲ. ಹಾಗಾಗಿ ಬೆಳೆ ಬರೀ ವೆಜಿಟೇಟಿವ್ ಗ್ರೋತ್ ಆಗಿ ಒಣಗಿ ಬಿಡ್ತೈತೆ. ಅದೇ ನಾವು ಕಡಿಮೆ ಬೀಜ ಹಾಕೋದ್ರಿಂದ ಅದೇ ಇಳುವರಿ ಜಾಸ್ತಿ ಆಗುತ್ತೆ. ಅದು ಪೂರಾ ಕಾಯಿ ಬರಲಿ ತನಕ ಆ ಮಾಯ್ಶ್ಚರ್ ಉಪಯೋಗ ಮಾಡಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಅದೊಂದು ರೈತರಲ್ಲಿ. ಎರಡನೇದು ಬೆಳೆ ಪರಿವರ್ತನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಆಳುಗಳು ತೊಂದರೆಯಿಂದ ಬರೀ ಎಲ್ಲ ರೈತರು ಬರೀ ಕಡಲೆಯನ್ನು ಹಾಕ್ತಾ ಇದ್ದಾರೆ. ಬರೀ ಕಡಲೆ ಹಾಕೋದ್ರಿಂದ ನಮ್ಗೆ ಏನಾಗುತ್ತೈತಿ, 2 ಟೈಪ್ ವಿಲ್ಟ್ ಬರ್ತಾ ಇದೆ. ಒಂದು ಅರ್ಲಿ ವಿಲ್ಟ್ ಬರ್ತಾ ಇದೆ, ಒಂದು ಲೇಟ್ ವಿಲ್ಟ್ ಬರ್ತಾ ಇದೆ. ಅಂದರೆ ಬೆಳೆ ಒಣಗೆ ಬಿಡ್ತದೆ. ಹಾಗಾಗಿ ಕಂಟಿನ್ಯೂಸ್ ಕಡಲೆ ಹಾಕೋದ್ರಿಂದ ನಮ್ಗೆ ಏನಾಗುತ್ತೆ, ಕಡಲೆ ಏನು ಮಾಡ್ತೈತಿ, ರಂಜಕ ಜಾಸ್ತಿ ತೊಗೊತಾ ಇದೆ.
ಅದ್ರ ಸಲುವಾಗಿ ನಾವೇನು ಮಾಡಿದ್ದೀನಿ, ಈ ಸಲ ಕೆಲವು ರೈತರಿಗೆ ಒಂದು 10 ರಿಂದ 15 ರೈತರಿಗೆ ನಾವು ಜೋಳ ಮತ್ತು ಕುಸುಬೆ ಮತ್ತು ಗುರಳ್ಳು ಬೇರೆ ಬೇರೆ ಬೆಳೆಗಳನ್ನು ನಾವು ಕೊಟ್ಟಿದ್ದೇವೆ. ಆ ಕೊಟ್ಟೋದ್ರಿಂದ ಆ ಜೋಳ ಈ ಸಾರಜನಕ ಜಾಸ್ತಿ ತೊಗೊತಾ ಇದೆ, ಕಡಲೆ ರಂಜಕ ಜಾಸ್ತಿ ತೊಗೊತಾ ಇದೆ. ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದನೂ ಇಳುವರಿ ಜಾಸ್ತಿ ಬರ್ತದೆ. ಹಾಗಾಗಿ ರೈತರಿಗೆ ಈಗ ನಾವು ಕೆಲವೊಂದು ರೈತರ ಹೊಲದಲ್ಲಿ ನೋಡಬಹುದು, ಜೋಳ ಈ ಸಲ ಕೊಟ್ಟಂಥ ಜೋಳ ಆಗಲಿ ಕುಸುಬೆ ಆಗಲಿ ಭಾಳ ಚೆನ್ನಾಗಿ ಬಂದಿದೆ. ಇವನ್ ನಾವು ಎಕನಾಮಿಕ್ಸ್ ವರ್ಕೌಟ್ ಮಾಡಿದ್ರು, ನಮಗೆ ರೈತರಿಗೆ ಲಾಭ ವರ್ಕೌಟ್ ಮಾಡಿದ್ರು ಅದು ಚೆನ್ನಾಗಿ ಬರ್ತಾ ಇದೆ. 4-5 ವರ್ಷಗಳಿಂದ ಪ್ರತಿ ವರ್ಷ ಮಳೆ ಅಭಾವದ ಕೊರತೆಯಿಂದಾಗಿ ಬೆಳೆನೇ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲದಂತಾಯಿತು. ಇದನ್ನು ನಾನು ನೋಡಿಕೊಂಡು ಕೇಂದ್ರೀಯ ಮಣ್ಣು ಮತ್ತು ನೀರು ಸಂಶೋಧನಾ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರಲ್ಲಿ ಮಾಹಿತಿ ಎಲ್ಲ ನನ್ನ ಇದು ಹೇಳಿದ ತಕ್ಷಣ ಅವರು ನಮ್ಮ ಊರಿಗೆ ಬಂದು ನಮ್ಮ ಫೀಲ್ಡ್ಗಳೆಲ್ಲ ಸ್ವಲ್ಪ ಸಮೀಕ್ಷೆ ನೋಡ್ಕೊಂಡು ಹೋಗಿ ಈ ಥರ ಮಾಡಿದರೆ ಚೆನ್ನಾಗಿರ್ತದೆ ಕೃಷಿ ಹೊಂಡ ಅಂತಂದು ಅವರು ಹೇಳಿದರು. ಅದ್ರೂ ಸಹಕಾರದಿಂದ ಅವರು ಸಹಕಾರ ಮಾಡಿಕೊಟ್ಟದಕ್ಕೆ ನನಗೆ ಇವತ್ತು ಕೃಷಿ ಹೊಂಡ ಮಾಡಿದದಕ್ಕೆ ಪ್ಲಸ್ಸು ಇವತ್ತು ನಾನು ತೋಟಗಾರಿಕೆ ಮಾಡ್ಬೇಕನ್ನಿಸ್ತು. ಆ ನೀರು, ಆ ಮಳೆ ನೀರು ಬಂದು ಅದಕ್ಕೆ ಏನೋ ಒಂದು ತೋಟಗಾರಿಕೆ ಮಾಡಬೇಕು. ಮತ್ತು ಪ್ಲಸ್ಸು ಅದು ನಡುವೆ ಕಡಲೆ ಆಗಲಿ ಅಂತರ್ ಬೇಸಾಯ ಬೆಳೆಗಳನ್ನು ಬೆಳೆಸಬೋದಲ್ಲ ಅಂತಂದೇಳಿ ನಾನು ಒಂದು ತೀರ್ಮಾನ ತಗೊಂಡೆ. ಅದ್ರ ಸಹಕಾರನೂ ಅವರು ಕೃಷಿ ಹೊಂಡ ಮಾಡಿದ್ದು ಅಲ್ಲದೆ ಪ್ಲಸ್ಸು ಅವು ಗಿಡಗಳಿಗೆ ದಾಳಿಂಬೆ ಗಿಡ ಮತ್ತು ಸಪೋಟ, ನಿಂಬು ಅವರು ಸಹಕಾರದಿಂದನೇ ಅದು ನಿರ್ಮಿಸಿ ಇವತ್ತು ಡ್ರಿಪ್ ಇರಿಗೇಷನ್ ಮುಖಾಂತರ ಮಳೆ ನಿಂತ ತಕ್ಷಣ ಅದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ಪಡ್ಕೊಂಡು ಅದನ್ನು ಡ್ರಿಪ್ ಇರಿಗೇಷನ್ ಸಹ ಶುರು ಮಾಡಿದ್ದೀನಿ. ಪ್ಲಸ್ ಇದು ಜೂನ್ ತಿಂಗಳಲ್ಲಿ ಮಳೆ ಈ ಥರ ಕಡಿಮೆ ಬಂದಿದ್ದಾಗ ಚೌಕುಮಡಿಗಳನ್ನು ನಿರ್ಮಿಸಲಿಕ್ಕೂ ಅವರು ಶೇಖರಗೌಡ ಪಾಟೀಲರು ಹೇಳಿದದಕ್ಕೆ ಆ ಥರ ಮಾಡಿದದಕ್ಕೆ ನಮಗೆ ಸ್ವಲ್ಪ ಇಳುವರಿನೂ ಜಾಸ್ತಿ ಆಗ್ತಾಯಿದೆ. ಹಿಂದೆ ಇದಕ್ಕಿಂತ ಮಳೆ 4-5 ವರ್ಷದಿಂದ ಬರಗಾಲ ನೋಡಿದರೆ ನಾವು ನಷ್ಟದಾಗ ಭರಿಸಿ ಏನು ಮಾಡ್ಬೇಕಂತ ತಲೆ ಮೇಲೆ ಕೈ ಇಟ್ಕೊಂಥ ಪರಿಸ್ಥಿತಿಗಳು ಇದ್ದವು. ಅದನ್ನ ಈ ಥರ ಮಾಡಿಕೊಟ್ಟಿದ್ದಕ್ಕೆ ಇವಾಗ ಕೃಷಿ ಹೊಂಡ ಪ್ಲಸ್ ಡ್ರಿಪ್ಪು ತೋಟಗಾರಿಕೆ ಇದು ಮಾಡಿದದಕ್ಕೆ ನಾವು ಒಂದು ಆರ್ಥಿಕ ಸಹಾಯ ಬೆಳವಣಿಗೆ ಆಗ್ತದಂತೇಳಿ ನನ್ನ ಆಸೆ. ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಕಡಲೆ ಬೆಳೆಗೆ ಪರ್ಯಾಯವಾಗಿ ಜೋಳದ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆಯುತ್ತಿರುವ ಕೃಷಿಕರು ಹೆಚ್ಚಿನ ಆದಾಯ ಪಡೆಯುತ್ತಿದ್ದು ಇದರಿಂದ ಗುಣಮಟ್ಟದ ಮೇವನ್ನು ಸಹ ಪಡೆಯುತ್ತಿದ್ದಾರೆ. ಇದು ಸರ್ 4 ಎಕರೆ ಇದೆ ಸರ್. 4 ಎಕರೆಗೆ ಹಾಕಿದ್ದೀವಿ ಸರ್ ಜೋಳ. ಈಗ ಅದು ಒಂದು ಎಕರೆಗೆ ಒಂದು 6 ಕ್ವಿಂಟಲ್ವರೆಗೆ ಬರ್ತದೆ ಸರ್ ಬಿಳಿ ಜೋಳ. M35 ಸರ್, ಇದ್ರ ಜೋಳದ ಹೆಸರು M35 ಸರ್. ಭಾಳ ಚೆನ್ನಾಗಿದೆ ಸರ್. ಇನ್ನು ಮುಂದೆ ಕೂಡ ನಾವು ಆಗ್ಬೇಕಂತೇಳಿ ಈ ಜೋಳನ ನೋಡ್ತಾ ಇದ್ದರೆ ಅನಿಸ್ತೈತೆ ಸರ್. ಮತ್ತು ಮುಂದಿನ ವರ್ಷ ಕೂಡ ಇದು ಒಂದು ಮಳೆ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ ಸರ್. ಇದು ಇಲ್ಲಾಂದ್ರೆ ಇನ್ನೂ ಒಂದು ಮಳೆ 1 ತಾಸು ಇಲ್ಲದ್ರೆ 1-2 ತಾಸು ಬಂದಿದ್ದರೆ ಇದು 10 ಕ್ವಿಂಟಲ್ವರೆಗೆ ಇಳುವರಿ ಬರ್ತೈತೆ ಸರ್. ಅದು ಭಾಳ ಚೆನ್ನಾಗಿತ್ತು ಸರ್. ಇದು ಈ ಥರ ಬೆಳೆ ಪರಿವರ್ತನೆ ಮಾಡ್ಕೊರಿ, ಚೆನ್ನಾಗಿರ್ತೈತೆ. ನಿಮಗೆ ಎಲ್ಲ ಮೇವು ಸಿಗ್ತೈತೆ, ಜೋಳನೂ ಸಿಗ್ತವ, ಭಾಳ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು ಸರ್. ಅವರು ಮಾತು ನಾವು ನಂಬಿ ಇವತ್ತು ಹಾಕಿದ್ಕೋಸ್ಕರ ನಮಗೆ ಭಾಳ ಚೆನ್ನಾಗಿ ಕಾಣುತ್ತೆ ಸರ್. ಇದು ಜೋಳ ಹಾಕ್ಲಾರ್ದಕ್ಕಿಂತ ಮುಂಚೆ ಇಷ್ಟು ಒಂದು 10 ವರ್ಷದಿಂದ ನಾವು ಹುರ್ಕಡ್ಲೆ ಅಂತೇಳಿ ಕಡಲೆ ಬೆಳೆಸ್ತಾ ಇದ್ದೀವಿ ಸರ್. ಇದರಲ್ಲಿ ಅದು ಏನು ಮಳೆಗಳು ಜಾಸ್ತಿ ಆದಾಗ ಕೊಳೆ ರೋಗ ಬಂದುಬಿಡ್ತಿತ್ತು. ಇತ್ತೀಚೆಗೆ ಒಂದು 5 ವರ್ಷದಿಂದ ಮಳೆ ಕಡಿಮೆ ಆಗಿ ಕ್ರಾಪನ್ನು ಬರ್ದಂಗೆ ಆಗಿಬಿಟ್ಟಿದೆ ಸರ್. ಇವಾಗ ಮಳೆ ಕಡಿಮೆ ಆದ್ರೂ ಜೋಳಕ್ಕೆ ಸೂಟಬಲ್ ಆಗಿದೆ ಸರ್. ಈಗ ಲಾಭ ಸರ್ ಇದರಲ್ಲಿ ಇನ್ವೆಸ್ಟ್ಮೆಂಟು ಭಾಳ ಕಡಿಮೆ ಸರ್. ಜೋಳಕ್ಕೆ ಎಕರೆಗೆ 2,000 ರೂಪಾಯಿ ಬರ್ತದೆ ಸರ್ ಅಷ್ಟೇ ಖರ್ಚು. ಬೆಳೆ ಬಂದು ಟೋಟಲು ಎಲ್ಲ ಸೇರಿ 10,000 ಬರ್ತದೆ. 10,000ದಲ್ಲಿ 2,000 ತೆಗೆದು ಹಾಕಿದರೆ ಇನ್ನೂ 8,000 ರೂಪಾಯಿ ಉಳಿತಾಯ ಆಗ್ತದೆ ಸರ್. ನಮಗೆ ಒಂದು ಎಕರೆಗೆ 8,000 ರೂಪಾಯಿ ಉಳಿತಾಯ ಆಗ್ತದೆ ಸರ್. 4 ಎಕರೆ ಇದೆ ಸರ್. 32,000 ರೂಪಾಯಿ ಉಳಿತಾಯ ಆಗ್ತದೆ ಸರ್ ನಮಗೆ. ಜೋಳ ಈ ವರ್ಷ ಎಷ್ಟು ಹೈ ಕ್ಲಾಸ್ ಬಂದೈತೆ ಅಂದ್ರೆ ಎಲ್ಲೆಲ್ಲಿ ಜೋಳ ಬೆಳೆದಿದ್ದಾರೆ ರೈತರೇ ಹೇಳಿದ ಪ್ರಕಾರ 5 ರಿಂದ 6 ಕ್ವಿಂಟಲ್ ಇಳುವರಿ ಜೋಳ 1 ಎಕರೆಗೆ ಬರ್ತದಂತಾರೆ. ಅದು ಒಂದೇ ಅಲ್ಲ, 5 ರಿಂದ 6 ಕ್ವಿಂಟಲ್ ಜೋಳ ಇಳುವರಿ ಒಂದೇ ಅಲ್ಲ. ನಮಗೆ ಜೋಳದ ರೇಟಿಗೆ ಏನಿದೆ 3,000 ಇದೆ, ಕೊನೆಗೆ 2,500 ಸಿಗ್ತದೆ ಜೋಳದ ರೇಟಿಗೆ. ಮತ್ತು ಮೇವು 1 ಎಕರೆ ಕನಿಷ್ಠ 3 ಬಂಡಿ ಮೇವು ಬರ್ತದೆ. ಒಂದು ಬಂಡಿ ಮೇವಿಗೆ 1,500 ರಿಂದ 2,000. ಅದೇ ನೀವು ಕಡ್ಲಿ ಬಿತ್ತಿದ ರೈತರ ಹೊಲದಲ್ಲಿ ನೋಡಿದರೆ 2 ಕ್ವಿಂಟಲ್ 1 ಎಕರೆಗೆ ಬರೋಂಗಿಲ್ಲ. ಅಂದರೆ ಈಗಾಗಲೇ ಕಡ್ಲಿ ರೇಟ್ 2,800 ಇದೆ. ನಾವು ಇವನ್ನೆಲ್ಲ ಕಡ್ಲಿ ಕೊಯ್ಯೋದ್ರೊಳಗೆ 2,500 ಬರ್ತದೆ. ಬರೀ 5,000
ನಾವು ಬರೀ ಕಡ್ಲಿಯಿಂದ ತೊಗೊಳೋದಕ್ಕಿಂತ ಬರೀ ಮೇವದಿಂದನೇ ನಾವು 5,000 ರೂಪಾಯಿ ಜೋಳದಿಂದ ತೊಗೊತೀವಿ. ಮತ್ತು ಉಳಿದಿದ್ದೆಲ್ಲ ಇದು ಸ್ವಲ್ಪ ಖರ್ಚು ಜಾಸ್ತಿ ಆದರೂ ನಮಗೆ ರೈತರಿಗೆ ಮುಂದಿನ ವರ್ಷ ಇದಕ್ಕೆ ನೀವು ಕಡ್ಲೆ ಹಾಕಿದರೆ ಇಳುವರಿ ಮತ್ತು ಕಡ್ಲಿದ್ದು ಜಾಸ್ತಿ ಬರ್ತದೆ. ಯಾಕಂದರೆ ಜೋಳ ಈ ವರ್ಷ ಸಾರ್ವಜನಿಕ ತೊಗೊಂಡಿರ್ತೈತಿ, ಕಡ್ಲಿ ಏನಾಯ್ತು ರಂಜಕ ತೊಗೊತೈತಿ. ಹಾಗಾಗಿ ನಾವು ಬೇರೆ ಬೇರೆ ನ್ಯೂಟ್ರಿಯೆಂಟ್ ತೊಗೊಳೋದ್ರಿಂದ ಆ ಭೂಮಿ ಫಲವತ್ತತೆಯನ್ನು ಕಾಪಾಡುತ್ತೆ ಮತ್ತು ಇಳುವರಿನೂ ಜಾಸ್ತಿ ಬರ್ತೈತೆ. ನಮಗೆ ಈಲ್ಡ್ ಸಸ್ಟೈನಬಲ್ ಈಲ್ಡ್ ಅಂತಂದರೆ ಎಂಥ ಕಡಿಮೆ ಮಳೆ ಆದರೂ ಇಳುವರಿ ನಮಗೆ ಜಾಸ್ತಿ ಆಗ್ತದೆ ಮತ್ತು ರೈತರಿಗೆ ಎಕನಾಮಿಕಲಿ ವಯಬಲ್, ಅವನಿಗೆ ಒಳ್ಳೆಯದಾಗ್ತದೆ. ನಮಗೇನು ಮಾಡಿಕೊಟ್ಟಿದ್ರು ಅಂದರೆ ಅವರು ಆ ಮಡಿ ಟೈಪ್ ನಾವು ಮಾಡ್ಕೊಂಡು ಅದರಿಂದ ನೀರು ನಿಂತು ಅದಕ್ಕಾಗಿ ನಮಗೆ ಭಾಳ ಇದು ಬೆಳೆ ಸ್ವಲ್ಪ ಜಾಸ್ತಿ ಇಳುವರಿ ಕಾಣೋ ಪೊಸಿಷನ್ ಕಾಣಿಸ್ತೈತೆ. ಫಸ್ಟಿಗೆ ಒಂದು 3 ಕ್ವಿಂಟಾಲ್ ತೊಗೊತಿದ್ವಿ ಈ ಬೆಳೆ. ಇವಾಗ JJ11ಗಿಂತ ಮೊದಲು ನಾವು 3 ಕ್ವಿಂಟಾಲೇ ನಾವು ಬೆಳೆದಿರೋದು. ಇವಾಗಿನ ಲೆಕ್ಕಕ್ಕೆ ನೋಡ್ಕೊಂಡ್ರೆ ಒಂದು 6-7 ಕ್ವಿಂಟಾಲು ಎಕರೆಗೆ ತೊಗೊತೀವಿ. ಇದು ಒಣಭೂಮಿ ಡ್ರೈಲ್ಯಾಂಡ್. ಒಂದೇ ಮಳೆ ಬಂದರೆ ಸರ್, ಒಂದು ಮಳೆ ಬಂದರೆ ಸಲ ಇಲ್ಲಿಗೆ 5-6 ಕ್ವಿಂಟಲ್ವರೆಗೆ ಇದೆ. ಮಳೆಗಿನ ಬೈದರೆ 8-10 ಕ್ವಿಂಟಲ್ವರೆಗೆ ಕಡಿಮೆ ಆಗ್ತದಲ್ಲ ಸರ್ ಇದು. ಇವಾಗ ಚೌಕ್ ಮಡಿ ಮಾಡಿದ್ರಿಂದ ಬೆಳೆ ಚೆನ್ನಾಗಿ ಜಾಸ್ತಿ ಬಂದಿರೋದ್ರಿಂದ ಇವಾಗ ಎಕರೆಗೆ ಅರ್ಧ ಕ್ವಿಂಟಲ್ ಜಾಸ್ತಿ ಅಂದರೆ 5 ಎಕರೆಗೆ 2.5 ಕ್ವಿಂಟಲ್ ಆಯ್ತು. 2.5 ಕ್ವಿಂಟಲ್ಗೆ ಬೆಳೆ 3,000 ರೂಪಾಯಿ ರೇಟ್ ಆದರೂ ಕೂಡ 3,000 7,000 8,000 ರೂಪಾಯಿ ರೇಟ್ ನಮಗೆ ಸಿಗ್ತದೆ. ಬಂಡು ಇದು ಚೌಕ್ ಮಡಿ ಮಾಡಿದ ಖರ್ಚು ಬಂದಿರೋದು ಬರೀ 2.5 ಎಕರೆಗೆ ಬರೀ 1,000-1,200 ರೂಪಾಯಿ ಖರ್ಚು ಬರುತ್ತೆ. ಅಲ್ಲಿಗೆ 8,000 ರೂಪಾಯಿ 2.5 ಎಕರೆಗೆ 8,000 ರೂಪಾಯಿ ಜಾಸ್ತಿ ಉಳಿತಾ. ಖರ್ಚು ಹೋಗಿದ್ರು ಕೂಡ 6,000 ರೂಪಾಯಿ ಉಳಿತು ನಮಗೆ. ತುಂಬ ಮಳೆ ಕಮ್ಮಿ ಆದರೆ ಬಂಡು ಇದು ಚೌಕ್ ಮಡಿ ಮಾಡೋದ್ರಿಂದ ತುಂಬ ಫಲವತ್ತತೆಯೂ ಕೊಡ್ತಾ ಇದೆ ನಮಗೆ. ತೇವಾಂಶನೂ ಇವತ್ತಿರುವ ತೇವಾಂಶ ಜಾಸ್ತಿ ಇದೆ. ಇನ್ನು ಚೌಕ್ ಮಡಿ ಮಾಡಿದ್ದು ಸರ್ ಜೂನ್ಯಾಗ, ಅದು ನೀರು ಹಿಂಗಿಕೊಂಡು ಈ ಫಸಲು ಚೆನ್ನಾಗಿ ಬಂದದ್ದು ಸರ್. ಚೌಕ್ ಮಾಡಿದ್ದಕ್ಕೂ ಮಾಡಲಾರದಕ್ಕೂ ಒಂದು ಕ್ವಿಂಟಾಲ್ ಎಕರೆ 1 ಕ್ವಿಂಟಾಲ್ ಬರ್ಬೋದು ಸರ್. ಕೇಂದ್ರೀಯ ಭೂ ಮತ್ತು ಜಲ ಸಂರಕ್ಷಣಾ ಸಂಶೋಧನಾ ಕೇಂದ್ರ ಈ ಭಾಗಕ್ಕೆ ಪರ್ಯಾಯ ಬೆಳೆಯಾಗಿ ಕುಸುಬೆಯ ಸುಧಾರಿತ ತಳಿಗಳನ್ನು ಸಹ ಪರಿಚಯಿಸಿದ್ದು, ಇದರಿಂದ ಕೃಷಿಕರಿಗೆ ಖಂಡಿತ ನೆರವಾಗಿದೆ ಎನ್ನುವುದು ತಜ್ಞರ ಅಭಿಪ್ರಾಯವಾದರೆ ಈ ಬಾರಿ ಉತ್ತಮ ಬೆಳೆ ಬಂದಿದೆ ಎನ್ನುತ್ತಾರೆ ಕೃಷಿಕರು. ನಮ್ಮ ಕಪ್ಪು ಮಣ್ಣಿನಲ್ಲಿ ಮುಂಗಾರಿಯಲ್ಲಿ ನೀರು ಸಂರಕ್ಷಣೆಯಾಗಿ ಭೂಮಿ ತೊಯ್ದರೆ ಅಂದರೆ ಎಷ್ಟು ಆಳ ನಮಗೆ ನೀರು ತೊಯ್ಯುತ್ತದೆ ಅಷ್ಟು ನಮಗೆ ಹಿಂಗಾರಿಯಲ್ಲಿ ಇಳುವರಿ ಬರ್ತದೆ. ಬೆಳೆ ಪರಿವರ್ತನೆ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ಬೇಕು ಸರ್ ಅಂದಾಗ ಕುಸುಬೆ ತಂದು ಕೊಡ್ತೀವಿ ರೀ. ಕುಸುಬೆ PBNS12 ಸಂಸ್ಥೆಯಿಂದ ತರಿಸಿ ಕೊಟ್ಟರು ನಮಗೆ. ಈಗ ಈ ಕುಸುಬೆ ಈ ಲ್ಯಾಂಡ್ನಲ್ಲಿ ಇರ್ತಕ್ಕಂಥದ್ದು ಅತಿ ಉತ್ತಮವಾದ ಇಳುವರಿ ಬರ್ತಾ ಇದೆ. ಆಮೇಲೆ ಜೊತೆಗೆ ಇದ್ರದ್ದು ಕಾಸ್ಟ್, ಸೀಡ್ ಕಾಸ್ಟ್ ಆಗಲಿ, ಆಮೇಲೆ ಅದಕ್ಕೆ ಹೊಡಿತಕ್ಕಂಥ ಔಷಧಿ, ಈ ಥರದ್ದೆಲ್ಲ ತುಂಬ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಳೆ ತೆಗೆಯೋದಕ್ಕೆ ಅನುಕೂಲ ಆಗ್ತಾ ಇದೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ಇವತ್ತು ನಮ್ಮ ಫೀಲ್ಡಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಜೊತೆಗೆ ಇದು ಇಳುವರಿ ಒಂದು 3-4 ಕ್ವಿಂಟಲ್ ಬರುತ್ತೆ. ಬೇರೆ ಬೆಳೆಗಳು ನಾವು ಹಾಕಿದ್ದೀವಿ, ಆ ಬೆಳೆಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಈ ಸಲ. ಒಟ್ಟಾರೆ ಆಗಸ ನೋಡುತ್ತಾ ಕೈಕಟ್ಟಿ ಕುಳಿತ ಈ ಭಾಗದ ಕೃಷಿಕರಿಗೆ ಚೌಕುಮಡಿ, ಕೃಷಿ ಹೊಂಡ, ತೋಟಗಾರಿಕಾ ಬೆಳೆಗಳು, ಪರ್ಯಾಯ ಕೃಷಿ ಬೆಳೆಗಳಂತಹ ಸರಳ ಸೂತ್ರಗಳನ್ನು ಪರಿಚಯಿಸಿರುವ ಕೇಂದ್ರೀಯ ಭೂ ಮತ್ತು ಜಲ ಸಂರಕ್ಷಣಾ ಸಂಶೋಧನಾ ಕೇಂದ್ರ ಈ ಭಾಗದ ಕೃಷಿಕರ ಮೊಗದಲ್ಲಿ ಕೊಂಚ ಮುಗುಳ್ನಗೆ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಇದನ್ನ ಇದೇ ರೀತಿ ಭಾಳ ಜನ ಸಂಕಷ್ಟಗಳಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾವು ಇತ್ತೀಚಿನ ದಿನಗಳಲ್ಲಿ ಕಡಲೆ ಒಂದೇ ಬೆಳೀತಾ ನಮ್ಮ ಇಳುವರಿ ಕಡಿಮೆ ಕುಂಟೋದರಿಂದ ಅದನ್ನು ಹೆಚ್ಚಿಸಲು ಅಥವಾ ಸಸ್ಟೈನಬಲ್ ಮಾಡಲು ನಾವು ಜೋಳ ಆಗಲಿ, ಕುಸುಬೆ ಆಗಲಿ ಮತ್ತು ಹಳೆ ಬೆಳೆಗಳು ವಿತ್ ಹೊಸ ತಳಿ ಜೊತೆಗೆ ಮಾಡೋದರಿಂದ ಮತ್ತು ಮಣ್ಣು ನೀರನ್ನು ಸಂರಕ್ಷಣೆ ಮಾಡೋದರಿಂದ ಹೆಚ್ಚು ಇಳುವರಿ, ಲಾಭದಾಯಕ, ಭೂಮಿಗೆ ಒಂದು ಒಳ್ಳೆಯ ಶಕ್ತಿ ಮತ್ತು ನೀರನ್ನು ಇಂಗಿಕೊಂಡು ಈ ಒಂದು ಒಣ ಬೇಸಾಯದಲ್ಲಿ ಚೆನ್ನಾಗಿ ಈಗ ಬೇಸಾಯದ ನಾವು ತಂತ್ರಜ್ಞಾನಗಳನ್ನು ಅಳವಡಿಸೋದ್ರಿಂದ ರೈತರು ಹೆಚ್ಚು ಇಳುವರಿ, ಹೆಚ್ಚು ಲಾಭ ಮತ್ತು ಆಶಾದಾಯಕರಾಗಿ ಉಳಿತಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ.